ಎಸ್ ಅಂತೂ ಇಂತೂ ಸಿಜೆಪಿ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಗೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಬಹಳಷ್ಟು ಡಿಮ್ಯಾಂಡ್ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿನೇ ಅಭಿಜಿತ್ ದೀಪ್ಗೆ ಸಿಜೆಪಿ ಸಂಸ್ಥಾಪಕ ವಿದೇಶದಿಂದ ಭಾರತಕ್ಕೆ ಬಂದಿದ್ದೆ. ಆ ಡಿಮ್ಯಾಂಡ್ ಇಟ್ಕೊಂಡು ಬಂದು ಹೋರಾಟದಲ್ಲಿ ಭಾಗಿಯಾಗಿ ಆದ್ರೆ ಉಪವಾಸ ಮಾಡಿದ್ದು ಸೋನಂ ವಾಂಗ್ಚುಕ್ ಅವರು ನೆನೆಸೆ ಆ ಒಂದು ಉಪವಾಸ ಸತ್ಯಾಗ್ರಹ ನಿಲ್ಸಿದ್ರು. ಸರ್ಕಾರ ಬೇಡಿಕೆ ಈಡೇರಿಸ್ತೀನಿ ಅಂದ ತಕ್ಷಣ ಸೊ ಇವ್ರು ನಾವು ವಾಪಸ್ ತಗೊಳ್ಳಲ್ಲ, ರಾಜೀನಾಮೆ ಕೊಡಲೇಬೇಕು ಧರ್ಮೇಂದ್ರ ಪ್ರಧಾನ್ ಅಂತ ಹೇಳಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಸೋಷಿಯಲ್ ಮೀಡಿಯಾದಲ್ಲಿ ಅವರು ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಆದಂತ ಘಟನೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೊ ಆಗ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡ್ತಿದ್ದಂಗೆ ಸಿಜೆಪಿ ಅದನ್ನ ಸಂಭ್ರಮಿಸಿದೆ. ಅಭಿಜಿತ್ ದೀಪ್ ಕೇಳಿದ್ರೆ ಎಸ್ ನಮ್ಮ ಪ್ರತಿಭಟನೆಗೆ ಫಲ ಸಿಕ್ಕಿದೆ ಅಂತ. ಇಡೀ ದೇಶದಲ್ಲಿ ಇವತ್ತಿನವರೆಗೂ 1-2-3 ದಶಕಗಳಿಂದ ವಿಪಕ್ಷ ಮಾತ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ರು. ಆದ್ರೆ ವಿಪಕ್ಷದ ಮಾತನ್ನ ಆಡಳಿತ ಪಕ್ಷ ಕ್ಯಾರೆ ಅಂತಿರ್ಲಿಲ್ಲ. UPA ಇದ್ದಾಗ NDA ಮಾತು ಕೇಳ್ತಿರ್ಲಿಲ್ಲ, NDA ಇದ್ದಾಗ UPA ಮಾತನ್ನ ಕೇಳ್ತಿರ್ಲಿಲ್ಲ. ಈಗ INDA ಮೈತ್ರಿಕೂಟ ಅಂತಿದೆ. ಆದ್ರೆ ಒಂದು ವಿದ್ಯಾರ್ಥಿ ಮೂವ್ಮೆಂಟು, ಒಂದು ಚಳುವಳಿ, ಜಂಜಿ ಪ್ರೊಟೆಸ್ಟು ಒಬ್ಬ ಕೇಂದ್ರ ಮಂತ್ರಿಯನ್ನ ರಾಜೀನಾಮೆ ಪಡೆಯುವಷ್ಟು ಅಂತ ಬಂತಲ್ಲ, ಇದು ಭಾರತ ಬದಲಾಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಜಂಜಿಗಳು ಆಚೆ ಈಚೆ ಇವೆಲ್ಲ ಏನಾಗುತ್ತೆ, ಸಿಜೆಪಿ ಏನಾಗುತ್ತೆ ಅನ್ನೋ ಟೈಮಲ್ಲಿ ಆದ್ರೆ ಕೇಂದ್ರದ ಅದು ನರೇಂದ್ರ ಮೋದಿ ಸರ್ಕಾರದ ಒಬ್ಬ ಮಂತ್ರಿ ರಾಜೀನಾಮೆವರೆಗೆ ಬರುತ್ತೆ ಅನ್ನೋದಾದ್ರೆ ಎಸ್ ಇದ್ರ ಬಗ್ಗೆ ಒಂದು ಆತಂಕ ಇದೆ. ಮೂವ್ಮೆಂಟ್ ಬಗ್ಗೆ ರೆಸ್ಪೆಕ್ಟ್ ಅನ್ನೋದು ರಾಜಕಾರಣದಲ್ಲಿಲ್ಲ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಧರ್ಮೇಂದ್ರ ಪ್ರಧಾನ್ ಅನ್ನೋ ಚರ್ಚೆಗಳಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಇದುವರೆಗೂ ರೈತರ ಹೋರಾಟದಲ್ಲಿ ಬದಲಾವಣೆಗಳಾಗಿರಲಿಲ್ಲ. ಅವತ್ತು ಕೇಂದ್ರ ಸರ್ಕಾರ ಅದನ್ನು ವಾಪಸ್ ತಗೊಂಡಿತ್ತು, ಅದು ಬೇರೆ ಕತೆ. ಆದ್ರೆ ಒಬ್ಬ ಮಂತ್ರಿಯನ್ನ ರಾಜೀನಾಮೆ ಪಡೆಯುವಷ್ಟು ಒಂದು ಹೋರಾಟವನ್ನ ರೂಪಿಸುವಲ್ಲಿ ವಿಪಕ್ಷ ವಿಫಲವಾಗಿತ್ತು. ಕಾಂಗ್ರೆಸ್ ಕೈಲಿ ಆಗದೆ ಇರೋದ್ನ, ವಿಪಕ್ಷ ಕೈಲಿ ಆಗದೆ ಇರೋದ್ನ ಒಂದು ಸಿಜೆಪಿ ಮತ್ತೆ ಸೋನಂ ವಾಂಗ್ಚುಕ್ ಮಾಡಿದ್ದು ಗ್ರೇಟ್. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. ಲೀಕ್ ಆದ ತಕ್ಷಣ ಆ ಪರೀಕ್ಷೆಯನ್ನ ಬರೆದಿರೋ ಆ ಪರೀಕ್ಷೆನ ರದ್ದು ಮಾಡಿ ಮತ್ತು ಹೊಸದಾಗಿ ದಿನಾಂಕ ಘೋಷಣೆ ಮಾಡಿ ಅದರ ಆಲೆ ಫಲಿತಾಂಶ ಕೂಡ ಬಂತು. ಆದ್ರೆ ದೇಶಾದ್ಯಂತ 20ಕ್ಕೂ ಹೆಚ್ಚು ನೀಟ್ ಬರೆದಂತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಒಂದು ವಿದ್ಯಾರ್ಥಿಗಳ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಅದನ್ನು ವಾಪಸ್ ತಗೋಬೇಕು. ಮೃತಪಟ್ಟಂತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. 1 ಕೋಟಿ ತಲಾ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ 3 ಬೇಡಿಕೆ ಇತ್ತು. ಎಸ್ ಪ್ರಕರಣ ವಾಪಸ್ ತಗೋತೀವಿ, ಹಾಗೆ ಪರಿಹಾರ ಕೊಡೋದ್ರ ಬಗ್ಗೆ ಓಕೆ ಮಾಡಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಇವತ್ತು ತಿಳಿಸ್ತೀವಿ ಅಂತ ಹೇಳಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗಿದೆ. ಸೋನಂ ವಾಂಗ್ಚುಕ್ ಅವರ 3 ಬೇಡಿಕೆಗಳು ಈಡೇರಿಕೆ ಆಯ್ತು ಒಂದಂತಕ್ಕೆ. ಬಟ್ ಸಿಜೆಪಿ ಅವ್ರದ್ದು ಈಡೇರಿಕೆ, ಆದ್ರೆ ಪ್ರತಿಭಟನೆ ಮುಂದುವರಿಯುತ್ತಾ ಏನು ಅನ್ನೋ ಒಂದು ಅಪ್ಡೇಟ್ ಅಂದಾಗ ಇದೀಗ ತಾನೇ ಒಂದಷ್ಟು ಹೇಳಿಕೆಗಳನ್ನ ಅಭಿಜಿತ್ ದೀಪ್ಗೆ ಕೊಡ್ತಾ ಇದ್ರು. ಎಸ್ ನಮ್ಮ ಬೇಡಿಕೆ ಈಡೇರಕ್ಕೆ ಗೆದ್ದಿದ್ದೇವೆ ಅಂತ. ಎಸ್ ದೇಶದಲ್ಲಿ ಇವತ್ತು ಅದು ಯಾವುದೇ ಸಿದ್ಧಾಂತ ತಳಹದಿ ಇಲ್ಲದೆ ಕೇವಲ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದಂತ ಅನ್ಯಾಯಕ್ಕೆ ಪರಿಹಾರ ಬೇಕು ಅನ್ನೋ ದಿಸೆಯಲ್ಲಿ ಶುರುವಾದಂತ ಹೋರಾಟ ಒಂದು ದೊಡ್ಡ ಗೆಲುವು ಸಿಕ್ಕಿದೆ. ಹ್ಯಾಟ್ಸ್ ಆಫ್ ಹೇಳಬೇಕು ಸೋನಂ ವಾಂಗ್ಚುಕ್ ಮತ್ತೆ ಅಭಿಜಿತ್ ದೀಪ್ಗೆ. ವಿಪಕ್ಷಗಳ ಕೈಲಿ ಆಗದೆ ಇರೋದನ್ನ ಒಂದು ಹೋರಾಟ ಯಾವ ರೀತಿ ಸಕ್ಸಸ್ ಮಾಡ್ತು ಅನ್ನೋದು ದೇಶದ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್. ಬಟ್ ಸಿಜೆಪಿ ಪ್ರೊಟೆಸ್ಟ್ ಅಲ್ಲಿ ಕಾಂಗ್ರೆಸ್ ಅವರು ಭಾಗಿಯಾಗಿದ್ರು, ವಿಪಕ್ಷದವರೆಲ್ಲ ಬೇರೆ ಏನು ಕಮ್ಯುನಿಸ್ಟ್ ಪಾರ್ಟಿ ಅವರು ಭಾಗಿಯಾಗಿದ್ರು, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಸಿಂಗ್ ಯಾದವ್ ಭಾಗಿಯಾಗಿದ್ರು. ಆದ್ರೆ ಅವ್ರ ಮುಖ ನೋಡ್ಕೊಂಡು ಜನ ದೇಶಾದ್ಯಂತ ಏನ್ ಬೆಂಬಲ ಕೊಟ್ಟಿರ್ಲಿಲ್ಲ. ಯಾಕೆಂದ್ರೆ ಸ್ವಯಂ ಪ್ರೇರಿತರಾಗಿ ಎಲ್ಲಾ ಕಡೆ ವಿದ್ಯಾರ್ಥಿಗಳು ಬೀದಿಗಿಳಿದು ಬೆಂಗಳೂರಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ, ಮಹಾರಾಷ್ಟ್ರದಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರತಿಭಟನೆ ಜ್ವಾಲಾಮುಖಿಯಾಗಿ ಆಗ್ತಾ ಇತ್ತು. ಸೊ ಈಗ ಅದಕ್ಕೆ ವಿಪಕ್ಷದವರು ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿರ್ಬೋದೇನೋ, ಆದ್ರೆ ವಿದ್ಯಾರ್ಥಿಗಳು ಅದರ ಹೊರತಾಗಿ ಒಂದು ಪರಿಪೂರ್ಣ ಪರಿಶುದ್ಧವಾದಂತ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂತ ಹೋರಾಟ ಇವತ್ತು ಆಗಿದೆ. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿದೆ. ಈಗ ಮುಂದೇನಾಗುತ್ತೆ ಕೆಲವು ಹೊತ್ತಲ್ಲಿ ಗೊತ್ತಾಗುತ್ತೆ ಏನ್ ಮಾಡ್ತಾರೆ ಸಿಜೆಪಿ ಅಂತ. ಬಿಕಾಸ್ ಆಫ್ ಸಂಸತ್ ಕಲಾಪಕ್ಕೆ ಅಡ್ಡಿ ಆಗಿತ್ತು. 1 ವಾರದಿಂದ ಕಲಾಪಗಳು ನಡೆಯೋಕ್ಕಾಗಿರ್ಲಿಲ್ಲ. ಈಗ ಒಂದ್ ರೀತಿ ಕಾಂಗ್ರೆಸ್ಗೆ ವಿಪಕ್ಷದವ್ರಿಗೆ ಇದೇ ಅಸ್ತ್ರ ಆಗಿತ್ತು. NDA ಮೈತ್ರಿಕೂಟ, ಬಿಜೆಪಿ ಮೈತ್ರಿಕೂಟಕ್ಕೆ ಮೋದಿಗೆ ಇದೇ ಸಂಕಷ್ಟ ಆಗಿತ್ತು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಹಠ ಬಿಟ್ಟು ಬಂಡತನ ಬಿಟ್ಟು ಪಡ್ಕೊಂಡಿದ್ದಾರೆ. ಇದು ಪಡ್ಕೊಂಡಿರೋದು ಕೊಡೋದಾಗಿ ಅವತ್ತೇ ಕೊಡ್ಸಿರೋರು, ಅವರೇ ಹೇಳಿ ನಿಲ್ಸಿದ್ರು, ಈಗ ತಗೊಂಡಿದ್ದಾರೆ. ಮುಂದೇನು ಅಂತ ನಿಮ್ಮ ಅಭಿಪ್ರಾಯ ಏನು? ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ತಮ್ಮ ಅಭಿಪ್ರಾಯ ಏನು ತಿಳಿಸಿ. ಗೆಲುವು ಯಾರ್ದು? ವಿದ್ಯಾರ್ಥಿಗಳ ಗೆಲುವ, ಸಿಜೆಪಿ ಗೆಲುವ, ಸೋನಂ ವಾಂಗ್ಚುಕ್ ಗೆಲುವ? ಯಾರ ಗೆಲುವು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಾಟ್ ನೆಕ್ಸ್ಟ್, ಈ ವಿಷಯದಲ್ಲಿ ನಿಮ್ಮ ನಿಲುವು ಯಾರ ಪರ?
ಈಗಲೂ ಕೆಲವು ಜನ ಎಸ್ ನೋ 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 ಈ ಪ್ರಶ್ನೆ ಪತ್ರಿಕೆ ಲೀಕ್ ಅವ್ರು ಯಾರೋ ಒಂದ್ 20-15 ಜನ ಸಿಗಾಕೊಂಡ್ರು ಶಿಕ್ಷಕರು ಇದಲ್ಲ, ಉಪನ್ಯಾಸಕರು, ಆ ದರಿದ್ರ ಮನಸ್ಥಿತಿಯ ಅಂತವ್ರಿಗೆ ಇನ್ನೂ ಜಾಸ್ತಿ ಶಿಕ್ಷೆ ಆಗ್ಬೇಕು ಅಂತ ಕೇಳ್ತೀರಿ. ಈಗ 1 ಕೋಟಿ 10 ಕೋಟಿ ಅವ್ರಿಗೆ ದಂಡ, 10 ವರ್ಷ ಜೈಲು ಅಂತೆಲ್ಲ ಇದೆ. ಇದಕ್ಕಿಂತ ಕಠಿಣ ಶಿಕ್ಷೆ ಕೊಡ್ಬೇಕಾ ಆ ಉಪನ್ಯಾಸಕರಿಗೆ, ಲೀಕ್ ಮಾಡಿದಂತ ಉಪನ್ಯಾಸಕರಿಗೆ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ.